ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾವಯ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಪರಮಾರ್ಥ ಗೀತೆ ಪಂಚಮಗತಿ ಅಂದ್ರೆ 5ನೇ ಗತಿ ಶುರುವಾದಂಥದ್ದು. ಬಹಳಷ್ಟು ವಿಚಾರಗಳನ್ನ ಅವರು ತಿಳಿಸಿದ್ರು. ಏನ ಹೇಳ್ತಾರ ಸೂತ್ರ ನೋಡೋಣ. ತನುವಿನ ಹವಣಂ ತಿಳಿವಂತೆ ಅನುನಯನದಿಂದ ಇಂತು ತೇಳದೆನ್ವಲಿದು ಬಳಿಕ ಆ ತನುವಿನೋಳು ಭೂತ ವಿಕಾರ ಎನಿತು ಅನಿತಂ ಈಗ ವರೆವೇನು ಅರಿ ಇಂತು ಇಳೆಯೋಳು ಅಂತನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭೂತದ ವಿಕಾರ ತನುವಿನೋಳು ಅಂದ್ರೆ ಈ ಶರೀರದಲ್ಲಿ ಭೂತದ ವಿಕಾರಗಳು ಏನದಾವ, ಈ ಪಂಚಭೂತಗಳು ಏನದಾವ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅನ್ನುವಂಥದ್ದು ಪಂಚಭೂತಗಳು. ಅದಕ್ಕೆ ಈ ಬಾಹ್ಯದಲ್ಲಿ ನಾವು ನೋಡ್ತೀವಿ, ಆಕಾಶವನ್ನ ನೋಡ್ತೀವಿ, ವಾಯು, ಇವೆಲ್ಲ ನಾವು ದೃಶ್ಯವಾಗಿ ಇವೆಲ್ಲವನ್ನ ನೋಡ್ತೀವಿ. ಆದ್ರ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ಈ ಪಿಂಡಾಂಡದೊಳಗ ಭೂತದ ವಿಕಾರ ಏನದಾವ ಈ ಶರೀರದೊಳಗ ಅದನ್ನ ನಾನು ತಿಳಿಸ್ತೀನಿ ಅಂತ ಹೇಳಿ ಕೆಲವೊಂದು ವಿಚಾರಗಳು ನಿನ್ನೆ ವಿಚಾರದಲ್ಲಿ ಹೋಗ್ಯಾವ. 8ನೇ ನುಡಿಯಿಂದ ನಾವು ನೋಡೋಣ. ಹಿಂದೆ ಕೂಡ ಹೇಳಿದ್ರು ಶಿಷ್ಯ ಕೇಳು ಅಂತನ್ನುವಂಥದ್ದು. ಯಾಕಂದ್ರೆ ಏಕಾಗ್ರ ಬುದ್ಧಿಯಿಂದ ಕೇಳು. ಅಲ್ಲಿ ಏನಾದ್ರೂ ಮನಸ್ಸು ಆ ಕಡೆ ಈ ಕಡೆ ಹಾಕಿದಿ, ನಿನ್ನ ಬುದ್ಧಿ ವಿಚಲಿತ ಆಗಿತ್ತು ಅಂದ್ರೆ ಈ ವಿಚಾರಗಳು ನಿನಗೆ ತಿಳಿಯಂಗಿಲ್ಲ. ಅದಕ್ಕೆ ಏಕಾಗ್ರ ಬುದ್ಧಿಯಿಂದ ಕೇಳು ಅಂತ ಶಿಷ್ಯನಿಗೆ ಹೇಳ್ತಾರ ಗುರುಗಳು. ಹೇಳಿ ಇಲ್ಲಿ ಏನ್ ಹೇಳ್ತಾರ ಕೇಳು. ನಿನ್ನ ಆಶ್ರಿತವಾದಂತ ಅಜ್ಞಾನ, ಯಾಕಂದ್ರ ನಿನ್ನ ಆಶ್ರಿತವಾದಂತಂದ್ರೆ ನಿನ್ನ ಯಾರು, ನೀನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ನೀನು. ಆದ್ರ ನಿನ್ನ ಆಶ್ರಯದಲ್ಲಿ ತೋರಿದಂಥದ್ದು ಇದು ಅಜ್ಞಾನ, ಅವಿದ್ಯೆ. ಇದ್ರ ಅಜ್ಞಾನದಿಂದಲೇ ನಿನಗ್ ಮನಸ್ಸು ಉತ್ಪನ್ನ ಆಗ್ಯಾರ. ನೋಡ್ರಿ, ಈ ಮನಸ್ಸು ಉತ್ಪನ್ನ ಆಯ್ತು. ಅದಕ್ಕ ಈ ಮನಸ್ಸೇ ಚರಾಚರ ಜಗತ್ತಿಗೆ ಕಾರಣ ಆಯ್ತು ಅಂತ ಹೇಳ್ತಾರೆ. ಹೌದು, ಈ ಮನಸ್ಸಿನಿಂದನೇ ನಾವೆಲ್ಲ ತಿಳ್ಕೊಳ್ತೀವಿಲ್ಲ. ಮನಸ್ಸಿದ್ದಾಗ ಮಾತ್ರ ಇಲ್ಲಿ ಕಾರ್ಯಗಳು ನಡೀತಾವ, ಕೆಲಸಗಳು ನಡೀತಾವ. ಪ್ರತಿಯೊಂದು ವಸ್ತುಗಳನ್ನ ತಿಳ್ಕೊಳ್ಳೋದು ಈ ಮನಸ್ಸಿನಿಂದನೇ. ಅದೇ ನಿದ್ರೆ ಒಳಗ್ ಮನಸ್ಸಿಲ್ಲ, ನಾವು ಜಗತ್ತು ನೋಡ್ತೀವೇನೋ, ಇಲ್ಲಲ್ಲ, ಅಲ್ಲಿ ಮನಸ್ಸಿಲ್ಲ, ಯಾವುದು ತಿಳ್ಕೊಳಕ್ ಸಾಧ್ಯ ಇಲ್ಲ, ವ್ಯವಹಾರ ನಡೆಯಂಗಿಲ್ಲ. ಅದಕ್ಕೆ ಜಗದ ಒಂದು ಇದೆಲ್ಲ ಕಾಣ್ಬೇಕಾಗಿತ್ತು ಅಂದ್ರೆ ಈ ಮನಸ್ಸಿನಿಂದನೇ ಕಾಣ್ತದ. ಅದೇ ಮನಸ್ಸಿನ ರೂಪ ಆಯ್ತು ಅಂತ ಹೇಳ್ತಾರ. ಯಾಕಂತಂದ್ರೆ ಈ ಮನಸ್ಸಿನಿಂದನೇ ಜಗತ್ತಿನ ಒಂದು ಸ್ಥಿತಿನೂ ನಡೀತದ, ನಾಶನೂ ಆಗ್ತದೆ ಇದೇ ಮನಸ್ಸಿನಿಂದ. ಅದರಿಂದ ಏನಾಗ್ತದ, ಇದು ಜಗತ್ತು ಹೆಂಗದ ಅಂತಂದ್ರ ಸ್ವಪ್ನದಂತೆ. ಅದಕ್ಕೆ ಮಹಾತ್ಮರು ಅದನ್ನೇ ಹೇಳ್ತಾರ, ಯಾವುದು ಸತ್ಯ ಅನ್ಕೊಂಡಿದ್ದೀನಿ ನೀನು ಅದು ಮಿಥ್ಯೆ ಐತೆ. ನಿಜಗುಂಡು ಹೇಳಿದಾರ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸು ಅಂತ ತಿಳ್ಕೊಳಪ್ಪ ಅಂತ ಹೇಳಿದಾರ. ನಾವ್ ಇಲ್ರಿಪ್ಪ ಸತ್ಯನೇ ಐತಂತ ನಾವ್ ಹೋಗಕತ್ತೀವಿ. ಎಷ್ಟು ವಿರುದ್ಧ ಐತಿ ನೋಡ್ರಿ ಮಹಾತ್ಮರ ವಿಚಾರಕ್ಕ ನಮ್ಮ ವಿಚಾರಕ್ಕ. ಅದೇನ್ ಹೇಳ್ತಾರ, ಈ ಜಗತ್ ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯೆ. ಈ ಜಗತ್ ಹೆಂಗದ, ಮನಸ್ಸು ಈಗ ನಾವ್ ಯಾವಾಗ ಇದು ಕಣ್ಣು ನೋಡ್ತೀವಿ, ಜಗತ್ತಿನ ಕಣ್ಣು ತೆಗೆದಾಗ ಕಣ್ಣಿನ ಜೊತೆ ಮನಸ್ಸಿದ್ದಾಗ ಇದು ಇಂಥ ಊರಪ್ಪ, ಇಂಥ ಪದಾರ್ಥಪ್ಪ, ಇಂಥ ವಸ್ತುವಪ್ಪ ಅಂತ ತಿಳ್ಕೊಳ್ತೀವಿ. ಆದ್ರೆ ಕಣ್ಣ ತೆಗೆದಿವಿ, ಮನಸ್ಸ ಎಲ್ಲನೇ ಇತ್ತು ಅಂದ್ರೆ ಆ ವಸ್ತು ತಿಳ್ಕೊಳಕ್ ಆಗ್ತದನ? ಇಲ್ಲಲ್ಲ. ಅದೇ ರೀತಿ ಕೂಡ ಈ ಜಗತ್ತಿಗೆ, ಯಾಕಂದ್ರ ಇದೇ ಮನಸ್ಸು ಜಗತ್ತಿನ ಸ್ಥಿತಿಗೂ ಕಾರಣ ಆಗ್ತದ, ನಾಶಕ್ಕೂ ಕಾರಣ ಆಗ್ತದ. ಅದರಿಂದ ಈ ಜಗತ್ತು ಹೆಂಗದ, ಮನೋಮಯವಾಗಿರುವಂತ ಜಗತ್ತು ಅಂತ ಹೇಳಿ ಅದೇ ವಿಚಾರವನ್ನ ಈ 8ನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ ಕೇಳೋಣ. ಮಿಗೆ ವಿಪರೀತ ಜ್ಞಾನ ಕೃತಯೇ ಬಗೆ ಗೊಡಲು. ನಿಮಿಷ ತಡ್ರೆ. ಮಿಗೆ ವಿಪರೀತ ಜ್ಞಾನ ಕೃತಯೇ ಬಗೆ ಗೊಡಲ್ ಅಹಂ ಉದಿಸಿತ್ತರಿಯೇ ಅದು ತಾನೇ
ತನಗಿದಿರಿಟ್ಟಂತೆ ಅದು ತನಗನ್ಯಂ ತಾನೆಂಬಂತೆ ಬಹುವಿಧ ಭೂತ ಭುವನ ರೂಪಾಗಿ ಬಹು ಕರ್ಣೇಂದ್ರಿಯ ವಸುರೂಪಾಗಿ ಸ್ಥಾವರ ಭೇದದ ಕೋಟಿಗಳಾಗಿ ತೀವಿದ ಅಖಿಳ ಜಂಗಮ ರೂಪಾಗಿ ತೋರುತ್ತಾ ಮನ ಮುಳ್ಳೊಡೆದೆಲ್ಲ ತೋರುವುದು ಅದು ಕೆಡಲೊಂದು ಮಿದಿಲ್ಲ ಜಗವದರಿಂದೇ ಮನೋಮಯವೆಂದು ಬಗೆದೂರುವ ಕನಸಿನ ತೆರೆನಂದು ಅಂತ ಹೇಳ್ತಾರೆ. ಮಿಗೆ ಅಂದ್ರೇನು? ವಿಶೇಷವಾಗಿ ವಿಪರೀತ ಜ್ಞಾನ ಅನ್ನುವಂಥದ್ದು ಇದರಲ್ಲಿ ಇಲ್ಲ ಅನ್ನೋದು, ಇಲ್ಲದ್ರಲ್ಲಿ ಇದೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದೇ ವಿಪರೀತ ಜ್ಞಾನ. ಮತ್ತ ಇದ್ರ ಆಕೃತಿ ಅಂತದ ಇದ್ರ ರೂಪವೇ. ನೋಡ್ರಿ, ಈ ಕೆಲವೊಂದು ವಿಚಾರಗಳನ್ನ ನಾವು ನೋಡ್ಬೇಕಾಗ್ತದ. ಅದಕ್ಕ ಶಿಷ್ಯ ಕೇಳಪ್ಪ, ಇದು ಅಜ್ಞಾನ ಏನಾಗ್ತದ? ಅಜ್ಞಾನದ ವಿಕಾರದಿಂದ ಮನಸ್ಸಾಗ್ತದ. ಬಹಳ ಸೂಕ್ಷ್ಮ ರೀ ವಿಚಾರಗಳು, ಬಹಳ ಸೂಕ್ಷ್ಮ. ಅದಕ್ಕೆ ಹೇಳ್ತಾರ, ಬಲಾಢ್ಯ ಗುರು ಇರ್ಬೇಕು, ಬಲಾಢ್ಯ ಶಿಷ್ಯ ಇರ್ಬೇಕು ಕುಂತು ಕೇಳಾಕ. ಮತ್ತೆ ಇದು ಕೇಳಲಿಲ್ಲ ಅಂದ್ರೆ ಜ್ಞಾನ ಆಗ್ತದೇನ್ರಿ ಅಂದ್ರೆ, ಕೇಳಲಿಲ್ಲ ಅಂದ್ರೆ ಜ್ಞಾನ ಆಗಂಗಿಲ್ಲ. ಅದಕ್ಕೆ ಪಕ್ಕ ಶ್ರವಣ ಆಗ್ಬೇಕು. ಶ್ರವಣ ಮನನ ನಿಧಿಧ್ಯಾಸ. ಬೇರೆ ಬಹಳ ಜನ ಇರ್ತಾರೆ. ಯಾಕಂತಂದ್ರ ಬೇರೆ ಬೇರೆ ಕರ್ಮಗಳಲ್ಲಿ ಅದರಲ್ಲಿ ಇದರಲ್ಲಿ ಬಹಳ ಜನ ಇರ್ತಾರೆ. ಆ ಜ್ಞಾನಕ್ಕೆ ಎಲ್ಲೋ ಅಪರೂಪ. ಇದು ಬಹಳ ಮೇಲ್ಮಟ್ಟದ್ದಲ್ಲ. ಇದಕ್ ಬರ್ಬೇಕಾದ್ರ ಪುಣ್ಯದ ಫಲ ಬೇಕು. ಅದಕ್ಕೆ ಏನ್ ಹೇಳ್ತಾರೆ ನೋಡ್ರಿ, ಅಜ್ಞಾನದ ಕಾರ್ಯ ಆಗಿರೋ ವಿಕಾರ ಆಗಿರುವಂತದ್ದು. ಅಜ್ಞಾನವೇ ವಿಕಾರ ಆಗಿ ಏನಾಗ್ತದ? ಮನೋರೂಪ ಆಗ್ತದ, ಮನಸ್ಸಾಗ್ತದ. ಇದೇನಾಗ್ತದ? ಅನೇಕ ವಾಸನೆಗಳಿಂದ ಕೂಡಿರ್ತದೆ ಈ ಮನಸ್ಸು. ಒಂದ ಎರಡ 84 ಲಕ್ಷ ಜೀವರಾಶಿಯಿಂದ ಈ ಮನಸ್ಸು ಏನ್ ಬಂದದ, ಹಲವಾರು ಒಂದು ವಾಸನೆಯಿಂದ ಕೂಡಿದಂಥದ್ದಿದು. ಅದಕ್ಕೆ ಇದು ಹೆಂಗದಂತಂದ್ರ ಸಂಕಲ್ಪ ವಿಕಲ್ಪಕ್ಕೆ ಒಳಗಾಗ್ತದ, ಮತ್ತೆ ದೃಶ್ಯವಾಗಿ ಅರಿಸಿಕೊಳ್ತದೆ ಈ ಮನಸ್ಸು. ಯಾಕಂದ್ರೆ ನನ್ನ ಮನಸ್ಸು ಅಂತ ಹೇಳ್ತೀವಿಲ್ಲ, ಇಲ್ರಿ ನನ್ನ ಮನಸ್ಸೇ ಸರಿ ಇಲ್ಲ ರೀ, ಮನ್ಸಿಗೆ ಬಹಳ ಸಂತೋಷ ಆಗಿತ್ರಿ. ಮತ್ತಂದ್ರೆ ನನ್ನ ಮನಸ್ಸು ಅಂತಂದಾಗ ನೀನೇ ಬೇರೆ ಇದೆ, ಮನಸ್ಸು ಬೇರೆ ಇದೆ. ನಿಮ್ಗೆ ಅರ್ಥ ಆಗ್ತದಲ್ಲ, ದೃಶ್ಯವಾಗಿ ಅರಿಸಿಕೊಳ್ತದಲ್ಲ. ಮತ್ತೆ ಅರಿಸಿಕೊಳ್ಳುವಂಥದ್ದು ನೀನ್ ಹೆಂಗತ್ತಿ? ಈಗ ನನ್ನ ಮನೇನೆ ಅಂತ ನೋಡೋಣ. ನನ್ನ ಮನೆ ಅಂತ ಹೇಳ್ತೀವಿ, ನಾನೇ ಮನೆ ಅಂತ ಯಾವತ್ತಾದ್ರು ಹೇಳಿದ್ದೇನೆ? ಅದ ನಿನ್ ಮನಸ್ಸಿನಲ್ಲಿ ಗೊತ್ತದ. ನನ್ನ ಮನೆ ಅಂದಾಗ ಮನೇನೇ ಬೇರೆ, ನಾನೇ ಬೇರೆ ಇದ್ದೀನಿ ಅಂತ ಗೊತ್ತಾಗಿದೆ. ಅದೇ ರೀತಿ ಮನಸ್ಸು ನನ್ನ ಮನಸ್ಸು ಅಂತ ಹೇಳಿದಾಗ ಮನಸ್ಸೇ ಬೇರೆ ಅದ, ನೀನ್ ಬೇರೆ ಇದೆ. ಅದಕ್ಕೆ ಈ ರೀತಿಯಾಗಿ ಮನಸ್ಸು ದೃಶ್ಯವಾಗಿ ಕಾಣಿಸಿಕೊಳ್ತದ. ಅದಕ್ಕ ಹೇಗಂದ್ರೆ ಇವೆ ನಾವು ನಮ್ಮ ಅನುಭವಕ್ಕೆ ಅದಾವಿಲ್ಲ. ಇದು ಯಾರ ಪುರಾಣ ಅಲ್ಲ, ನಮ್ಮ ಪುರಾಣ. ಮಂದಿ ಪುರಾಣ ಬಹಳ ಇಚ್ಛೆ ಪಟ್ಟು ಕೇಳುವಂಥವ್ರಲ್ಲ, ಇದು ನಮ್ಮ ಪುರಾಣ ನೋಡ್ರಿ. ಅದಕ್ಕೆ ಮನಸ್ಸು ಹೆಂಗೈತಪ್ಪ ಅಂತ ಹೇಳಿದ್ರ, ಮನಸ್ಸು ನಿನ್ನಿಂದನೇ ತಿಳಿಸಿಕೊಳ್ತದ. ಅದು ಮನಸ್ಸು ನೀನಲ್ಲ, ಅದು ದೃಶ್ಯವಾಗಿರುವಂಥದ್ದು. ಈ ಘಟಪಟಾದಿಗಳು ಹೆಂಗ್ ತಿಳಿಸ್ಕೊಳ್ತಾವ, ಅದು ಆ ರೀತಿ ತಿಳಿಸಿಕೊಡುವಂಥದ್ದು. ನಾನು ಸುಖಿ ಇದೀನಿ, ನಾ ದುಃಖಿ ಇದೀನಿ, ನಾನು ಒಂದು ಕ್ರೋಧಿ ಇದೀನಿ, ಸಿಟ್ಟು ಐತ್ರಿ, ನನಗೆ ಸಿಟ್ಟು ಬಂತದ ಏನಿಲ್ಲ, ಹಿಂಗೆಲ್ಲ ಹೇಳ್ತೀವಲ್ಲ. ಇದರಿಂದ ಏನಾಗ್ತದ, ಈ ಮನಸ್ಸು ಏನಂದ್ರೆ ತಾನಲ್ಲ ಅನ್ನುವಂಥದ್ದು. ಮತ್ತೆ ಒಂದೊಂದ್ಸಲ ನಾನು ಕ್ರೋಧಿ ಇದೀನಿ, ನಾನು ಹಿಂಗದೀನಿ, ಸುಖಿ ಇದೀನಿ, ನಾ ದುಃಖಿ ಇದೀನಿ ಅಂತ ಅನ್ನೋದ್ರಿಂದ ಕೂಡ ಇದು ಒಂದೊಂದ್ಸಲ ನಾನೇ ಮನಸ್ಸಿದ್ದೀನೇನೋ ಅಂತ ಅನ್ನುವಂಥ ಭಾವ ಕೂಡ ಬರ್ತದಲ್ಲಿ. ನಾ ಕ್ರೋಧಿ ಇದೀನಿ ಈ ರೀತಿ ಅಂದಾಗ ನಾನೇ ಇದ್ದೀನೇನು ಅನ್ನುವಂಥ ರೀತಿಯಲ್ಲಿ ಈ ಮನಸ್ಸೇ ತಾನನ್ನುವಂಗ ಕಂಡು ಬರ್ತದೆ. ಅದಕ್ಕೆ ಇದು ಹೆಂಗಂದ್ರ ಅನೇಕ ಪ್ರಕಾರವಾದಂಥ ಈ ಪಂಚಭೂತಗಳ ರೂಪಾಗಿಯೂ ಪಂಚಭೂತಗಳ ರೂಪಾಗಿಯೂ ಈ ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಚಿತ್ತು ಆಗಿರ್ಬೋದು, ಈ ಅಂತಃಕರಣಗಳು, ಮನ ಬುದ್ಧಿ ಆದಿ ಅಂತಃಕರಣ. ಅಂತಃಕರಣಗಳು ಅಂದ್ರೆ ಯಾವ್ಯಾವು? ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ. ಇವು ಈ ಅಂತಃಕರಣ ಪಂಚಕ ರೂಪಾಗಿಯು. ಮತ್ತೆ ಜ್ಞಾನೇಂದ್ರಿಯ ಶ್ರೋತೃ, ತ್ವಕ್ಕು, ಜಿಹ್ವ, ಗ್ರಹಣ, ನೇತ್ರ. ಇವು ಸಂಸ್ಕೃತ ವರ್ಡ್ಸ್ ಅದಾವ. ಇವು ಕನ್ನಡದಾಗ ಅಂದ್ರ ಕಿವಿ, ಕಣ್ಣು, ಮೂಗು, ನಾಲಿಗೆ, ಬಾಯಿ. ಇದು ಏನು ಸ್ಪರ್ಶ ಮಾಡುವಂಥದ್ದು ಚರ್ಮ. ಇವು ಯಾಕಂತಂದ್ರ ಈ ಒಂದು ರೂಪಾಗಿ ಪ್ರಾಣಾದಿಗಳ ರೂಪಾಗಿ. ಪ್ರಾಣಾದಿ ಅಂದ್ರೆ 5 ತಗೊಳ್ಬೇಕು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಮತ್ತ ಇವೆಲ್ಲ ಅಸಂಖ್ಯಾತವಾಗಿ ಇದ್ದಕ್ಕಿದ್ದಲ್ಲೇ ಇವು ಏನಾಗ್ತಾವ? ಸ್ಥಾವರ ವಸ್ತುಗಳ ರೂಪಾಗಿಯೂ. ಸ್ಥಾವರ ಅಂದ್ರ ನಿಂತಲ್ಲೇ ಇರುವಂಥವು.
ಅವು ಇದ್ದಲ್ಲೇ ಇರುವಂಥವು ಮತ್ತೆ ಜಗತ್ತಿನ ಎಲ್ಲಾ ಕಡೆಗೆ ತುಂಬಿಕೊಂಡಿರುವಂಥದ್ದು ನೋಡ್ರಿ. ಜಗತ್ತಿನ ಕಡೆ ಎಲ್ಲಾ ಕಡೆ ತುಂಬಿರುವಂತಹ ಜೀವಿಗಳ ರೂಪಾಗಿಯೂ ಈ ಮನಸ್ಸೇ ತೋರ್ತದ. ಎಷ್ಟು ಅದ್ಭುತ ಅಲ್ಲ. ಈ ಮನಸ್ಸೇ ತೋರ್ತದ. ಸ್ಥಾವರ ಜೀವಿಗಳ ರೂಪಾಗಿಯೂ ಈ ಮನಸ್ಸೇ ತೋರ್ತದ. ಜಂಗಮ ರೂಪಾಗಿ ಕೂಡ ಇದೇ ಮನಸ್ಸು ತೋರ್ತದ. ಆದ್ರ ಮನಸ್ಸು ಒಂದು ಅಂತ, ಯಾಕಂತಂದ್ರ ಮನಸ್ಸು ಒಂದಿದ್ರ ಏನಂದ್ರೆ ಈ ಜಗತ್ತು ಎಲ್ಲವೂ ತೋರ್ತದ. ಮನಸ್ಸಿರ್ಲಿಲ್ಲ ಅಂದ್ರೆ ತೋರ್ತದೇನೋ ಅಂದ್ರೆ ಇಲ್ಲ. ಯಾಕಂತಾರ ಮನಸ್ಸೇ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಹೇಳ್ತಾರ ಮನಸ್ಸು ಬಂಧಕ್ಕೂ ಕಾರಣ ಅದ, ಮೋಕ್ಷಕ್ಕೂ ಕಾರಣ ಅದ. ಮನಸ್ಸು ಒಂದು ನಾಶ ಆದ್ರ ಏನೊಂದು ತೋರ್ತದನೇನಾದ್ರ. ಅದಕ್ಕೆ ಭಗವಂತ ಬಹಳ ಚಂದ ಇಟ್ಟಾನಲ್ಲ, ಜಾಗ್ರ, ಸ್ವಪ್ನ, ಸುಸುಪ್ತಿ. ಸುಸುಪ್ತಿ ಒಳಗ್ ಮನಸ್ಸಿಲ್ಲ. ಮನಸ್ಸು ಒಂದೇ ಅಲ್ಲ, ಶರೀರ ಇಲ್ಲ, ಮನ, ಬುದ್ಧಿ, ಚಿತ್ತು, ಅಹಂಕಾರಗಳು ಇವು ನಾನು ಅನ್ನೋದೇ ಇಲ್ಲ, ನೀನ್ ಅನ್ನೋದಿಲ್ಲ, ಹೆಂಡತಿ ಮಕ್ಕಳು ಇಲ್ಲ, ರೊಕ್ಕ ರೂಪಾಯಿ ಇಲ್ಲ, ನನ್ನ ಅಧಿಕಾರಿ ಅದೇನಿಲ್ಲ, ಏನಿಲ್ವೇ ಇಲ್ಲ ಅಲ್ಲೇ. ನಾನ್ ಮಿನಿಸ್ಟ್ರು ಅಂತ ಇಲ್ಲ, ಏನಿಲ್ಲ ನೋಡ್ರಿ. ಅಲ್ಲಿ ಏನಾರ ಐತೇನ ನಿದ್ರೆ? ಯಾಕಿಲ್ಲ? ಅಲ್ಲಿ ಮನಸ್ಸೇ ಇಲ್ಲಲ್ಲ. ಇವ್ ಯಾವ ಇಂದ್ರಿಯಗಳು ಇಲ್ಲ ಅಲ್ಲಿ, ಮನಸ್ಸಂತೂ ಇಲ್ಲವೇ ಇಲ್ಲ. ಅದಕ್ಕೆ ಮನಸ್ಸು ಒಂದಿರ್ಲಿಲ್ಲ ಅಂದ್ರೆ ಏನೊಂದು ತೋರಂಗಿಲ್ಲ. ಅದ್ರಂಗ ಈ ಘಟವು ಏನಾದ್ರ ಘಟದ ತುಂಬಾ ಏನೈತೆ? ಗಡಿಗೆ ಇರ್ತದಲ್ಲ, ಗಡಿಗೆ ತುಂಬಾ ಬರೀ ಮಣ್ಣು ಐತೆ. ಯಾಕಂದ್ರ ಬಂಗಾರ ಐತೆ, ಆಭರಣಗಳು ಮಾಡಿವಿ, ಮತ್ತದ್ರಾಗ ಏನಾರ ಐತೆ ಬೇರೆ ಬೇರೆ ಏನಾರ ನಾಮರೂಪದಿಂದ ಇದು ಬಳಿ ಅಂತೀವಿ, ಇದು ಸರ ಅಂತೀವಿ. ಆದ್ರ ಅದ್ರ ಒಳಗಡೆ ಏನ್ ತುಂಬ್ಯದ? ಬಂಗಾರ ತುಂಬ್ಯದ. ಅದಕ್ಕ ಈ ರೀತಿಯಾಗಿ ನಾವ್ ಯಾವ್ದೇ ಆಭರಣ ನೋಡಿದ್ರೆ ಬಂಗಾರ ಕಾಣಿಸ್ತದ. ಅದಕ್ಕೆ ಈ ಜಗತ್ತು ಕೂಡ ಮನೋಮಯದಿಂದ ಕಾಣಿಸ್ತದ. ಅದ್ಭುತ ಅಲ್ಲ. ಅಂದ್ರ ನಿನ್ ಮನಸ್ಸಿನಲ್ಲಿ ಜಗತ್ತದಂತ ಅರ್ಥ. ನಿನ್ ಮನಸ್ಸು ಯಾಕಂತಂದ್ರ ಯಾವ ರೀತಿ ಗಡಿ ಎಷ್ಟು ಬಹಳ ಸೂಕ್ಷ್ಮ ಐತ್ರಿ ಇದು ವಿಚಾರ. ಗಡಿಗೆ ಒಳಗ ಬರೀ ಮಣ್ಣದ, ಎಲ್ಲಿ ನೋಡಿದ್ರೆ ಬರೇ ಮಣ್ಣದು. ಏನಾರ ಐತೇನಲ್ಲಿ? ಏನಿಲ್ಲ. ಕಂಠದಲ್ಲಾರ ನೋಡ್ರಿ, ಮಧ್ಯದಲ್ಲಾರ ನೋಡ್ರಿ, ತಳದಲ್ಲಾರ ನೋಡ್ರಿ, ಬಂಗಾರದ ಆಭರಣಗಳನ್ನ ತಗೊಳ್ರಿ, ಎಲ್ಲಿ ಒಂದು ಸಣ್ಣ ಸಣ್ಣ ಡಿಸೈನ್ ಇದ್ದಲ್ಲಿ ಕೂಡ ನೋಡ್ರಿ ಬಂಗಾರ ಅದನ್ನ. ಅದ್ರಂಗ ಈ ಜಗತ್ತಿನ ಜಗ ಹೆಂಗದಂದ್ರ ಮನೋಮಯವಾಗಿ ಕಾಣಿಸ್ತದ ನೋಡ್ರಿ. ಈ ರೀತಿಯಾಗಿ ತೋರ್ತದ. ಹೆಂಗ ತೋರ್ತದ? ನಮ್ಗೆ ಸ್ವಲ್ಪ ನಾವು ಚಿಂತನೆಗೆ ತಗೊಂಡಾಗ ಎಲ್ಲರ ಮನಸ್ಸುಗಳು ಎಲ್ಲರಿಗೂ ಕಾಣುವಂತ ಈ ಪ್ರಪಂಚ ಒಂದೇ ರೀತಿಯಾಗಿ ಕಾಣ್ತದೆ ಅಂದ್ರ ಅಲ್ಲ. ಈ ಜಗತ್ತು ಅವ್ರ ಮನಸ್ಸು ಯಥಾ ದೃಷ್ಟಿ ತಥಾ ಸೃಷ್ಟಿ. ಅವ್ರ ಮನಸ್ಸು ಹೆಂಗಿರ್ತಂಗ ಜಗತ್ತು ತೋರ್ತದೆ. ಒಬ್ರಿಗೆ ಬಹಳ ಆನಂದವಾಗಿ ತೋರ್ತದ, ಒಬ್ರಿಗೆ ದುಃಖವಾಗಿ ತೋರ್ತದ, ಒಬ್ರಿಗೆ ಯಾಕಾರಪ್ಪ ಈ ಜಗತ್ತು ಐತಪ್ಪ ಅಂತ ತೋರ್ತದೆ. ಯಾಕಂದ್ರೆ ಅವರ ದೃಷ್ಟಿ, ಅವರ ಮನಸ್ಥಿತಿ. ಹಂಗಾಗಿ ಇಲ್ಲಿ ಯಾವ ರೀತಿ ಅಂತಂದ್ರೆ ಈ ಜಗ ಹೆಂಗದ ಮನೋಮಯವಾಗಿ ತೋರ್ತದ. ಮತ್ತ ಯಾವ್ದೊಂದು ಪದಾರ್ಥವಿಲ್ಲದೆ ಸ್ವಪ್ನ ಪ್ರಪಂಚ ಕೇವಲ ಭಾವನಾತ್ಮಕವಾಗಿ ತೋರ್ತದಿಲ್ಲ. ಏನಾದ್ರೂ ವಸ್ತುಗಳದಾವನ್ನ ಸ್ವಪ್ನದ ಪ್ರಪಂಚದಲ್ಲಿ, ಕನಸಿನ ಪ್ರಪಂಚದಲ್ಲಿ ಏನಾದ್ರೂ ವಸ್ತುಗಳದಾವೇನೋ? ಏನೊಂದು ಇಲ್ಲ. ಆದ್ರೂ ಕೂಡ ಏನ್ ತೋರ್ತ ಸ್ವಪ್ನ ಪ್ರಪಂಚ? ಕೇವಲ ಭಾವನೆಯಿಂದ ತೋರ್ತದ. ಕೇವಲ ಏನಾಗ್ತದ? ಭಾವನಾತ್ಮಕವಾಗಿ ಹೆಂಗ ಆಗ ಅಲ್ಲಿ ಭಾವನೆಯಲ್ಲೇ ನಡೆದದೆಲ್ಲನು. ಆ ಸೃಷ್ಟಿ ಆದದ್ದು ಕೂಡ ನಿನ್ನ ಭಾವದಲ್ಲೇ. ಎಲ್ಲ ಒಂದು ಊರಾಗಿರ್ತದ, ಅಲ್ಲಿ ಹೋಗಿರ್ತೀವಿ, ಅಲ್ಲಿ ವ್ಯವಹಾರ ಮಾಡ್ತೀವಿ, ಸುಖ ಅನ್ಕೊಳ್ತೀವಿ, ದುಃಖ ಎಲ್ಲಿ ನಡೆದಿದೆಲ್ಲ ವ್ಯವಹಾರ? ನಿನ್ನ ಭಾವನೆಯಲ್ಲಿ ಸ್ವಪ್ನ ಪ್ರಪಂಚ ನಡೆದಂತಹದ್ದು. ಹಂಗೆ ಈ ಪ್ರಪಂಚ ಆದ್ರೂ ಕೂಡ ಮನೋಮಯಾತ್ಮಕದಿಂದ ಕೂಡಿದಿದು. ಮನೋಮಯಾತ್ಮಕವಾಗಿರುವಂಥದ್ದು. ಅದಕ್ಕೆ ಈ ವಿಚಾರವನ್ನು ಬಹಳ ವಿಶೇಷವಾಗಿ ಅವರು ಹೇಳ್ತಾರ. ಮತ್ತೆ ನಾವು 9ನೇ ನುಡಿ ನೋಡೋಣ. ಅಂತ ಕಲ್ಪಿತ ವಿಷಯ ತತ್ತಿಗಳು ಇಂತೆಸದಿರುಪವು ನಿನ್ನುಳುಮೆಯೋಳು. ಈ ವನ ಸಾಗರ ಸರಿದದ್ರಿಗಳು ದೇವಾಸುರ ನರಿತಿರ್ಯಕ್ಕುಗಳು ಇನಿತು ವಿಚಿತ್ರಂ ದಿಟವೆಂಬಂತೆ ಜನಿಸಿತು ಪೊಂದದಡಿಗೆಯ ಪರಿಯಂತೆ ಮೇಣದು ಕಂಡಾಗುಂಟೆನಿಸಿತ್ತು ಕಾಣದ ಒತ್ತದು ಇಲ್ಲೆನಿಸಿತ್ತು ಅವರವರ ಸ್ಮರಣೆಯ ಕಥದಿಂದ ವಿವಿಧ ಪ್ರಾತಿಭಾಸಿಕ ರೂಪಿಂದ ಈ ಮನವು ಆಗಳು ಬೇರೂರಿಹುದು ಈ ಮೂಜಗದ ಸ್ಥಿತಿಯಾಗಿಹುದು ಅಂತ 9ನೇ ನುಡಿಯಲ್ಲಿ ಹೇಳತ್ತಾರ. ಯಾಕಂತಂದ್ರ ಇಲ್ಲೇನ್ ಹೇಳ್ತಾರ?
ಅಂತು ಅಂದ್ರ ಹಾಗೆ, ತತಿಗಳು ಅಂದ್ರೆ ವಿಷಯದ ರಾಶಿಗಳು ಅಂತ ಈ ಸ್ವಲ್ಪ ಅರ್ಥಗಳು. ಸಾಗರ, ಸಮುದ್ರ ಅಂತ ಹೇಳ್ಬೋದು. ಸರಿತ್ ಅಂದ್ರೆ ನದಿಗಳು, ಅದ್ರಿಗಳು ಅಂದ್ರೆ ಪರ್ವತಗಳು. ಇಲ್ಲಿ ಏನ್ ಹೇಳ್ತಾರ ನೋಡಪ್ಪ, ಶಿಷ್ಯ ಕೇಳು. ಬಹಳ ಪ್ರೀತಿಲಿಂದ ಹೇಳ್ತಾರೆ. ಯಾಕಂದ್ರ ಶಿಷ್ಯನಿಗೆ ಗುರು ಪ್ರೀತಿಯಿಂದಾನೇ ಹೇಳ್ಬೇಕು. ಗುರು ಹೇಳುವಂತವ್ನಿರ್ಬೇಕು, ಶಿಷ್ಯ ಕೇಳುವಂತವ್ನಿರ್ಬೇಕು. ಅಂದಾಗ ಮಾತ್ರ ಉದ್ಧಾರ ಆಗ್ತಾನ ಶಿಷ್ಯ. ಕೇಳಲಿಲ್ಲ ಅಂದ್ರೆ ಹೆಂಗ್ರಿ ಉದ್ಧಾರ ಆಗ್ತಾನ? ಜ್ಞಾನ ಹೆಂಗ್ ಅಳವಡ್ತದ? ಆತ ಹೆಂಗ್ ಬದುಕಕ್ ಸಾಧ್ಯ ಅದ ಹೇಳ್ರಿ? ಅವನು ಬದುಕ್ಬೇಕಾಗ್ಯದಲ್ಲ. ಬದುಕ್ಬೇಕಾದ್ರೆ ಯಾರಿಂದ ಬದುಕ್ಬೇಕೀಗ? ಜನನ ಮರಣದಿಂದ ಪಾರಾಗ್ಬೇಕಾಗ್ಯದತ್ತ. ಇದಕ್ಕ ಯಾರು ಪಾರ್ ಮಾಡ್ತಾರ? ಗುರುನಾಥ. ಅದಕ್ಕ ಆತನು ಬಹಳ ಖುಷಿಯಿಂದ ಶಿಷ್ಯನಿಗೆ ಬೋಧನೆ ಮಾಡ್ಬೇಕಾಗ್ತದ. ಅದಕ್ಕ ಶಿಷ್ಯನೇ ಕೇಳು, ಈ ಪ್ರಪಂಚ ಹೆಂಗದ? ಸ್ವಪ್ನದಂತೆ ಕಲ್ಪಿತಗಳಾದಂತ ಈ ವಸ್ತುಗಳು. ಯಾವತ್ತು ವಸ್ತುಗಳು ಏನದವ? ಸಚ್ಚಿದಾನಂದ ಸ್ವರೂಪವಾದಂಥ ನಿನ್ನ ಅಧಿಷ್ಠಾನದಲ್ಲೇ ತೋರಕತ್ಯವ. ನೋಡ್ರಿ ಎಷ್ಟು ಚಂದದ ಇದು ಹೇಳ್ತಾರೆ. ಯಾಕಂದ್ರ ಈ ಸ್ವಪ್ನ ಪ್ರಪಂಚ ಏನ್ ತೋರಕತ್ತದಲ್ಲ, ಸ್ವಪ್ನ ಪ್ರಪಂಚ ಹಿಂದ್ ಹೇಳಿದ್ರು, ಸ್ವಪ್ನ ಪ್ರಪಂಚದಂತೆ ಕಲ್ಪಿತಗಳಾದಂತ ಯಾವತ್ತು ಈ ವಸ್ತುಗಳು ಏನದಾವ, ಈ ಜಗತ್ತು ಇದೆಲ್ಲ ತೋರುವಂಥದ್ದು ಎಲ್ಲಿ ತೋರಕತ್ತದ ಅಂತಂದ್ರ ನಿನ್ನಲ್ಲೇ ತೋರಕತ್ತದ. ಅದಕ್ಕೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಬಹಳ ವಿಚಾರಗಳನ್ನ ತಿಳ್ಕೊಳ್ಬೇಕಾಗ್ತದ. ಇದು ಹೆಂಗದ ಅಂತಂದ್ರ ಇದಕ್ಕೆಲ್ಲ ಅಧಿಷ್ಠಾನ ಈ ಜಗತ್ತು ತೋರಕತ್ತದಲ್ಲ, ಇಷ್ಟೆಲ್ಲ ವ್ಯವಹಾರ ನಡೆಯಕತ್ತದ. 84 ಲಕ್ಷ ಜೀವರಾಶಿಯಿಂದ ಹುಟ್ಟಿ ಬಂದೀನಿ ಅಂತೀವಿ, ನಿನ್ ನನಗ್ ಸಾವಾದಂತೀವಿ, ಮತ್ತೆ ಹುಟ್ಟದಂತೀವಿ, ಮಧ್ಯೆ ಎಲ್ಲ ವ್ಯವಹಾರ ಅದಂತ ಹೇಳ್ತೀಯಲ್ಲ. ಇದಕ್ಕೆಲ್ಲ ಅಧಿಷ್ಠಾನವಾಗಿರುವಂತದ್ದು ಯಾವುದು? ಸಚ್ಚಿದಾನಂದ ಸ್ವರೂಪ. ನಿನ್ನ ಸ್ವರೂಪದಲ್ಲಿ ಇದೆಲ್ಲ ತೋರಕತ್ತದ, ಅಧಿಷ್ಠಾನದಲ್ಲಿಯೇ ತೋರಕತ್ತದ. ಅಂದ್ರೆ ಹೆಂಗ? ಅದಕ್ಕೆ ದೃಷ್ಟಾಂತ ಏನು ಅಂದ್ರೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ. ಅಧಿಷ್ಠಾನವಾಗಿರುವಂತದ್ದು ಯಾವ್ದು? ಕಪ್ಪೆ ಚಿಪ್ಪು. ನೀನು ಕಂಡಂತದ್ದೇನ? ಬೆಳ್ಳಿ. ಯಾರ ಅಧಿಷ್ಠಾನದಲ್ಲಿ ಬೆಳ್ಳಿ ಕಂಡಿತದು? ಕಪ್ಪೆ ಚಿಪ್ಪಿನ ಶಕ್ತಿ ಅಂತ ಹೇಳ್ತಾರೆ. ಆ ಕಪ್ಪೆ ಚಿಪ್ಪಿನಲ್ಲಿ, ಅಧಿಷ್ಠಾನವಾಗಿರುವಂತ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಭ್ರಾಂತಿ ಆಯಿತು. ಮತ್ತಿನ್ನೊಂದು ಮೋಟು ಮರದಲ್ಲಿ ಕಳ್ಳ. ಮೋಟು ಮರ ಅಂದ್ರೆ ಸಾಯಂಕಾಲ ಅಷ್ಟು ಕತ್ತಲು ಆಗಿಲ್ಲ, ಬೆಳಕು ಆಗಿಲ್ಲ, ಹೋಗ್ತಾ ಇದ್ದಾರ ಮಾರ್ಗದಲ್ಲಿ. ಅಲ್ಲಿ ಒಂದು ಗಿಡ ಎಲ್ಲ ಟೊಂಗೆ 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 ಕತ್ತರಿಸಿದಂಗ ಆಗ್ಯದ. ಒಬ್ಬ ವ್ಯಕ್ತಿ ನಿಂತಂಗ ಆಗ್ಯದ. ದೂರ ನಿಂತು ನೋಡ್ತಾನ, ಅಲ್ಲಿ ಯಾರೋ ರೋಡಿಗೆ ಒಬ್ರು ನಿಂತಂಗ ಆಗ್ಯದಲ್ಲ ಅಂತಾನ. ಯಾಕಂದ್ರ ಕಳ್ಳ ಅಂತ ತಿಳ್ಕೊಂಡಾತ. ಅದು ಅಧಿಷ್ಠಾನ ಏನೈತಲ್ಲಿ? ಮೋಟು ಮರ ಐತೆ. ಅದ್ರಾಗ ಏನ್ ತೋರಿತು? ಕಳ್ಳ ತೋರ್ಯಾನ. ಅದರಂತೆ ನೋಡ್ರಿ, ಈ ಸಾಕ್ಷಿ ಚೇತನದಲ್ಲಿ, ನಿನ್ನ ಸ್ವರೂಪದಲ್ಲಿ ಈ ಸ್ವಪ್ನ ಮೊದಲಾದವುಗಳು ತೋರುವಂತೆ. ಕನಸು ಎಲ್ಲಿ ಬಿದ್ದದ? ನಿನ್ನಲ್ಲೇ ಬಿದ್ದದ. ಬೇರೆ ಕಡೆ ತೋರ್ಯದನ್ ಕನಸು? ನಿನ್ ಬಿಟ್ಟು ಬೇರೆ ಕಡೆ ತೋರ್ಯದನ್ ಕನಸು? ಇಲ್ಲ. ಎಲ್ಲಿ ತೋರ್ಯದ? ನಿನ್ನೊಳಗ ತೋರ್ಯದ. ಕನಸಿನಲ್ಲಿರುವಂತ ಪ್ರಪಂಚ ಎಲ್ಲಿ ತೋರ್ಯದ? ನಿನ್ನೊಳಗ ತೋರ್ಯದ. ನೋಡ್ರಿ, ಅದಕ್ಕ ನಿನ್ನಲ್ಲಿ ಕೂಡ ಇದು ಈ ಪ್ರಪಂಚ ಏನ್ ಜಗತ್ತಿದು ಬಡದಾಡಿ ಮಾಡಕತ್ತಿ ಇಲ್ಲ, ಸತ್ಯ ಅಂತ ಮಾಡಕತ್ತಿದೋದಿಲ್ಲ. ಇದು ಸತ್ಯ ಐತಪ್ಪ ಜಗತ್ ಅಂತಾನೆ ಮಾಡಕತ್ತೀಯಲ್ಲ. ಇದು ಎಲ್ಲಿ ತೋರಕತ್ತದ? ಕನಸು ಎಲ್ಲಿ ತೋರ್ಯದ? ನಿನ್ನೊಳಗ್ ತೋರದ. ಈ ಜಗತ್ತು, ಈ ಸಂಸಾರ ಏನ್ ಒದ್ದಾಡಕತ್ತಿಯಲ್ಲ, ಇದೆಲ್ಲ ಎಲ್ಲಿ ತೋರಕತ್ತದ? ನಿನ್ನೊಳಗ ತೋರಕತ್ತದ. ಈ ರೀತಿಯಾಗಿ ತಿಳ್ಕೊಳಪ್ಪ ಅಂತ ಹೇಳ್ತಾರ. ಅಧಿಷ್ಠಾನವಾಗಿರೋದು ನಿನ್ನಲ್ಲೇ ಈ ಪ್ರಪಂಚ ಕೂಡ ತೋರ್ತದ. ಅದು ಹೆಂಗ್ ತೋರ್ತದ ಅಂತಂದ್ರೆ ಮತ್ತು ಹೇಳ್ತಾರ ಅವರು. ಇಲ್ಲಿ ಅದು ಹೇಗೆ ತೋರ್ತದ ಅಂತಂದ್ರೆ ಕೂಡ ಇಲ್ಲಿ ಹೇಳ್ತಾರ, ದಂಡಕಾರಣ್ಯಾದಿ ಈ ವನಗಳು ಅದಾವ, ಬೆಟ್ಟಗಳು ಅದಾವ, ಮತ್ತೆ ಸಮುದ್ರಗಳು ಅದಾವ, ಲವಣಾದಿ ಸಮುದ್ರಗಳು ಕೂಡ ಅದಾವ. ಹಾಲಿನ ಸಮುದ್ರ, ಉಪ್ಪಿನ ಸಮುದ್ರ, ಕ್ಷೀರ ಸಮುದ್ರ ಅಂತ ಹೇಳ್ತಾರೆ. ಈ ರೀತಿ ಎರಡು ಒಂದೇ, ಕ್ಷೀರ ಸಮುದ್ರ. ಈ ರೀತಿಯಾಗಿ ಲವಣಾದಿ ಸಮುದ್ರಗಳು, ಮತ್ತೆ ಹೊಳಿಗಳು, ಈ ಭಾಗೀರಥಿ ಮೊದಲಾದ ಹೊಳಿಗಳು ಇವೆಲ್ಲ ತೋರ್ತಾವ. ಈ ಮೇರು ಪರ್ವತಗಳು, ದೊಡ್ಡ ದೊಡ್ಡ ಪರ್ವತಗಳು ಇವೆಲ್ಲ, ಮತ್ತೆ ದೇವತೆಗಳು, ಇಂದ್ರಾದಿ ದೇವತೆಗಳು ಇವು ಎಲ್ಲ ಅದಾವಲ್ಲ ಇವು, ಮತ್ತೆ ಅಸುರರು,
ಯಾರು ಬಲಿಚಕ್ರವರ್ತಿ ಮತ್ತ ಇವರೆಲ್ಲ ಅಸುರರು ಏನದ ತಾರಕಾಸುರ ಇವರೆಲ್ಲ ತೋರುವಂಥದ್ದು ಮತ್ತ ಅಸುರರು ಮತ್ತ ಮನುವಿನಿಂದ ಉತ್ಪನ್ನರಾದಂತ ಮನುಷ್ಯರು ನೋಡ್ರಿ, ಮತ್ತೆ ಪಶು ಪಕ್ಷಿ ಸರ್ಪ ಇವೇನದಾವ ಇವೆಲ್ಲ ಜಂತುಗಳು, ಸಕಲ ಜೀವರಾಶಿಗಳು ಏನದ ಇವೆಲ್ಲ. ಯಾಕಂದ್ರೆ ಇವೆಲ್ಲ ನೋಡಿದ್ರೆ ನಮ್ಗೇನ್ ಅನಿಸ್ತದೆ ಹೇಳ್ರಿ, ಈ ಸತ್ಯ ಅನ್ನುವಂಗೆ ತೋರ್ತಾವಿಲ್ಲ, ಬಹಳ ವಿಚಿತ್ರವಾಗಿ ಸತ್ಯ ಅನ್ನುವಂಗೆ ತೋರ್ತಾವ ನಮಗ ನೋಡ್ರಿ. ದೇವತೆಗಳನ್ನ ಹಿಡ್ಕೊಂಡು ಇಂದ್ರಾದಿ ದೇವತೆಗಳಾಗಿರ್ಬೋದು, ಅಸುರರಾಗಿರ್ಬೋದು, ನದಿಗಳಾಗಿರ್ಬೋದು, ಮೇರು ಪರ್ವತಗಳಾಗಿರ್ಬಹುದು, ಇವೆಲ್ಲ ಏನ್ ತೋರ್ತಾವ ಇವು ಸತ್ಯ ಅನ್ನುವಂತ ತೋರಿದ್ರು ಕೂಡ ಸತ್ಯ ಅದಾವೇನ? ಇಲ್ಲ, ಇಂದ್ರಜಾಲದ ಆಟದಂತೆ ತೋರ್ತಾವ ನೋಡ್ರಿ. ಎಷ್ಟು ಚಂದ ಹೇಳ್ತಾರ ಅಂದ್ರೆ ಇವು ಸತ್ಯ ಅದೇನಂದ್ರ ಅಲ್ಲ, ತೋರದ್ ಬಿಟ್ಟಾವೇನು, ತೋರಕತ್ತವ. ವಿಚಾರ ಮಾಡಿದ್ರ ಇವು ಮಿಥ್ಯೆ ಅದಾವ. ಅದಕ್ಕ ತನುವಿದನ್ ಉಳಿದಿಂದ್ರ ಜಾಲದಾಟಗಳುಂಟೆ ಅಂತ ಹೇಳ್ತಾರ ಮಹಾತ್ಮರು. ಅಷ್ಟೊಂದು ಭಾರಿ ಸತ್ಯ ನಂಗ ಇವು. ಇದು ಮಾಯೆ ಅನ್ನುವಂಥದ್ದು ನೋಡ್ರಿ. ಮಾಯೆ ಅಂದ್ರೆ ಈಶ್ವರ ಮಾಯೆಯಲ್ಲಿ ಬಿದ್ಕೊಂಡು ಈ ಜಗತ್ತನ್ನು ಸೃಷ್ಟಿ ತೋರ್ತಾನ. ಆದ್ರ ಮಾಯೆ ಸತ್ಯ ಅದನ್ನ ಮಿಥ್ಯೆ ಆದ್ರಿ ಇದು. ಅದಕ್ಕ ಈ ರೀತಿಯಾಗಿ ಇದು ಸತ್ಯ ಅನ್ನುವಂಗ ತೋರ್ತದ ವಿಚಾರ ಮಾಡಿದ್ರೆ ಇದು ಸುಳ್ಳಾದ ಅನ್ನುವಂತ ವಿಚಾರವನ್ನ. ಯಾಕಂತಂದ್ರ ಬಂಗಾರದಲ್ಲಿ ನಾಮ ರೂಪಗಳಾದಂಥ ಈ ಆಭರಣಗಳು ತೋರ್ತಾವಿಲ್ಲ, ಅವ್ ಹೆಂಗದಾವ? ಕಲ್ಪಿತದವ. ಬಂಗಾರ ಸತ್ಯ ಅದ, ಅದ್ರಾಗ ತೋರಿದಂತ ನಾಮರೂಪದಿಂದ ತೋರಿದಂತ ಆಭರಣಗಳೆಲ್ಲ ಮಿಥ್ಯ ಅದ. ಹೆಂಗ್ ಮಿಥ್ಯ ಅಂದ್ರೆ ನಾವು ಕೆಲವು ವಿಚಾರ ಮಾಡ್ಬೇಕು ನೋಡ್ರಿ. ಒಂದ್ ಲಕ್ಷ್ಮೀದು ನಾವು ಮೂರ್ತಿ ಇಟ್ಕೊಂಡಿರ್ತೀವಿ, ಕೆಲವು ಸಲ ಬೆಳ್ಳಿ ಮೂರ್ತಿ ಇಟ್ಕೊಂಡಿರ್ತೀವಿ, ಹೌದಲ್ಲ? ಅಥವಾ ಏನೋ ಯಾರೋ ಒಂದ್ ದೇವ್ರ ಮೂರ್ತಿಗಳು, ಗಣಪತಿ ಮೂರ್ತಿ, ಆ ಮೂರ್ತಿ ಈ ಮೂರ್ತಿ. ಕೆಲವರಿಗೆಲ್ಲ ಏನಪ್ಪಾ ಇದನ್ನ ಮಾರಿದ್ರೆ ಸ್ವಲ್ಪ ದುಡ್ಡು ಬೇಕಾಗ್ಯದ ಅಂತಂದಾಗ ಆ ಮೂರ್ತಿಗಳನ್ನು ಇಟ್ಕೊಡ್ತಾರ. ಬಂಗಾರ ತಗೊಳವ್ ಏನ್ ಮಾಡ್ತಾನ, ಅದನ್ನ ಅಕ್ಕ ಸಾಲಿಗೆ ಆಗಿರ್ಬೋದು, ಬಂಗಾರ ಅಂಗಡಿಗೆ ಅಲ್ಲಿ ಹೋದಾಗ ಅವ್ರ ಏನ್ ನೋಡ್ತಾರ, ಇಲ್ರಿ ಲಕ್ಷ್ಮಿ ಅದಲ್ರಿ, ಗಣಪತಿ ಅದನ್ರಿ, ಇದು ತೂಕದಾಗಿಟ್ಟು ನಾವ್ ತೂಕ ಮಾಡಾಗಿಲ್ರಿ ಅಂತಾರೇನೆ. ಅಲ್ಲಿ ನೋಡೋದ್ ಏನ್ ನೋಡ್ತಾರ? ನಾಮ ರೂಪನ್ ಬಿಡ್ತಾರ. ಅಲ್ಲಿ ಬಿಟ್ಟು ಬರೇ ಬಂಗಾರವನ್ನ ನೋಡಿ ತೂಕ ಮಾಡಿ, ಹೌದಿಲ್ಲ? ಮತ್ತ ಅಲ್ಲಿ ಹೆಸರು ನಾಮ ಏನೈತೆ, ನಾಮ ಮತ್ತೆ ರೂಪ ಏನೈತೆ ಅಲ್ಲಿ ಮಿಥ್ಯೆ ಐತೆ, ಬಂಗಾರ ಮಾತ್ರ ಸತ್ಯ ಐತೆ ಅಲ್ಲ. ಹಿಂಗೆ ತಿಳ್ಕೊಳ್ಬೇಕು. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಕೂಡ ಯಾವ ರೀತಿ ಅಂತಂದ್ರ ನಾಮ ರೂಪದಿಂದ ಕೂಡಿದಂತ ಈ ಎಲ್ಲ ಕಲ್ಪಿತ ಅದಾವ ಬಂಗಾರದಲ್ಲಿ. ಈ ಜಗತ್ತು ನೋಡಿದ ಕಾಲಕ್ಕ ಆದಂತ ಅನಿಸ್ತದೆ. ನೀನಾಗಿ ಕಣ್ಣು ತೆಗೆದು ಆ ಕಣ್ಣಿನಲ್ಲಿ ಮನಸ್ಸಿಟ್ಟು ಈ ಜಗತ್ತನ್ನು ನೋಡಿದಾಗ ಆದಂತ ಅನಿಸ್ತು, ಇಲ್ಲಾಂದ್ರೆ ಇಲ್ಲ. ಅದಕ್ಕ ಇಲ್ಲಿ ನೀ ನೋಡಿದಾಗ ಉಂಟು ಅನಿಸ್ತದ, ನೋಡ್ಲಾದ ಕಾಲಕ್ಕೆ ಈ ಜಗತ್ತು ಇಲ್ಲ ಅನಿಸ್ತದ. ನೋಡಿದಾಗ ಅದ, ನೋಡದೆ ಇದ್ದಾಗ ಇಲ್ಲ. ಅದ್ರಂಗ ಈ ಸ್ವಪ್ನದಲ್ಲಿ ಹೆಂಗಂದ್ರ ನಾನಾ ರೀತಿಯಿಂದ ತೋರ್ತಾವಲ್ಲ, ಊರು ಪಾರ ಎಲ್ಲ ತೋರ್ತಾವ ಅಂದ್ರು ಕೂಡ ಅವು ಸತ್ಯ ಅದಾವೇನಂದ್ರೆ ಸತ್ಯ ಅಲ್ಲ. ಅದೇ ರೀತಿ ಅವಿದ್ಯೆ ವೃತ್ತಿಯೇ ಇಲ್ಲಿ ಜಗತ್ತಿನ ಆಕಾರ ಆಗಿರುವಂಥದ್ದು. ಅದಕ್ಕೆ ಅಜ್ಞಾನ ಅನ್ನುವಂಥದ್ದು, ಅವಿದ್ಯೆ ಅನ್ನುವಂಥದ್ದು, ಇದರಿಂದ ಏನಾಗ್ತದ, ಈ ಜಗತ್ತು ತೋರ್ದಂಗ ಆಕತ್ತದ. ಜಗತ್ತಿನ ಒಂದು ವೃತ್ತಿಯೇ ಜಗದಾಕಾರ ಅಂತ ಹೇಳ್ತಾರೆ. ಅಜ್ಞಾನದ ವೃತ್ತಿ ಜಗದಾಕಾರ ಆಗಿರುವಂಥದ್ದು. ಅದಕ್ಕೆ ದೃಷ್ಟಿರೇವ ಸೃಷ್ಟಿ ಅನ್ನುವಂಥದ್ದು. ನಿನ್ನ ದೃಷ್ಟಿ ಹೆಂಗಿರ್ತದ ಜಗತ್ತು ಅದ್ರಂಗ ಹಲವಾರು ಬಗೆಯಿಂದ ತೋರ್ತದ, ಒಂದೇ ರೀತಿಯಿಂದ ಅಲ್ಲ. 10 ಮಂದಿಗೆ 10 ರೀತಿಯಿಂದ ನಾನಾ ರೀತಿಯಿಂದ ತೋರ್ತದ, ಅವರವರ ಭಾವಕ್ಕೆ ಅನುಗುಣವಾಗಿ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರ. ಮತ್ತೆ ನಾವು 10ನೇ ನುಡಿಯಲ್ಲಿ ಕೂಡ ಏನ್ ಹೇಳ್ತಾರ, ಗಗನಜ ವಿಪ್ರನ ಕಥೆಯೊಡಲೆಂತು ಜಗಮಿರೆ ನಿನ್ನೊಳು ಬಾಧಿಸದಂತು, ಮುಗಿಲೆಡೆ ಆಟಂ ಗಗನದೊಳೆಂತು ಜಗಮಿರೆ ನಿನ್ನೊಳು ಬಾಧಿಸದಂತು, ನೆಗಳಿಂದ ಸರ್ಪಂ ನೇಣಿನೊಳೆಂತು ಜಗಮಿರೆ ನಿನ್ನೊಳು ಬಾಧಿಸದಂತು, ಭಾವಿಸೆ ಬಗೆಯ ವಿಕಾರವೆನಿಪ್ಪ ಜೀವರಿಗಾಗಲು ಮೋಹಕವಪ್ಪ, ಮನದ ಸ್ಥಿತಿಯಂ ಪೇಳಿದೆವಿಂತು ನಿನಗದರೋಳ್ ಪುದುವಾಳ್ತನವೆಂತು, ಮನದಂದವ ಕರುಣಿಸಬೇಕೆಂದು ತನಯಂ ಗುರುವಂ ಕೇಳಿದೊಡೆಂದು ಅಂತ ಹೇಳ್ತಾರ. ಇಲ್ಲಿ 10ನೆಯ ನುಡಿಯಲ್ಲಿ ಹೇಳ್ತಾರ ಅವ್ರ. ಗಗನಜ ವಿಪ್ರನ, ಆಕಾಶ ಜನ ಏನ ಬ್ರಾಹ್ಮಣ. ಯಾಕಂದ್ರೆ ಗಗನಜ ಅಂದ್ರ ಹೆಸರದು,
ಬ್ರಾಹ್ಮಣನ ಕತೆ ನೋಡ್ರಿ. ಈ ಕಥೆಯನ್ನ ವಿಚಾರ ಮಾಡಿದಾಗ ನಮಗ್ ಗೊತ್ತಾಗ್ತದ. ಯಾಕಂದ್ರ ಅವನ ಶರೀರ ಆದೇನು ಗಗನಜ ಅಂತಂದ್ರೆ ಆಕಾಶದ ಒಂದು ಶರೀರ ಅಂದ್ರ ಬ್ರಾಹ್ಮಣ ಅದನ್ನ. ಆದ್ರ ಅದಕ್ಕೆ ಶರೀರ ಐತೇನು ಅಂತಂದ್ರೆ ಶರೀರ ಹೆಂಗಿಲ್ಲವೋ ಹಾಗೆ ಜಗತ್ತಾದ್ರೂ ಕೂಡ ಇಲ್ಲ. ಗಗನಜ ಅನ್ನುವಂತ ಹೆಸರಿನಂತ ಬ್ರಾಹ್ಮಣ ಅದಾನೇನು ಅಂದ್ರೆ ಇಲ್ಲ. ಯಾಕಂದ್ರೆ ಆಕಾಶ ಅದು ಹೆಸರದು, ಗಗನ ಅಂದ್ರೆ ಆಕಾಶ ಇರುವಂಥದ್ದು. ಹಂಗ ಬ್ರಾಹ್ಮಣನ ಕಥೆಯನ್ನು ವಿಚಾರ ಮಾಡಿ ನೋಡಿದಾಗ ಅದಕ್ಕೆ ಶರೀರನೇ ಇಲ್ಲ. ಹಾಗೆ ಜಗತ್ತಾದ್ರೂ ಕೂಡ ಇಲ್ಲವೇ ಇಲ್ಲ. ಅಂದ್ರೆ ನಿನ್ನಲ್ಲಿ ಭ್ರಾಂತಿಯಿಂದ ಕೂಡಿದಂತ ಈ ಜಗತ್ತು ತೋರಿದ್ರು ಕೂಡ ಅದು ನಿನ್ನ ಸ್ವರೂಪಕ್ಕೆ ಬಾಧೆಯನ್ನು ಉಂಟು ಮಾಡಂಗಿಲ್ಲಪ್ಪ. ನೋಡ್ರಿ ತೋರಕತ್ತಿದ. ಈಗ ಯಾವ್ದು ಆಕಾಶದೊಳಗ ಕತ್ತಲದ ಬೆಳಕದ ಎಲ್ಲ ರೀತಿಯಿಂದ ತೋರ್ತದ. ಆಕಾಶಕ್ಕೆ ಏನಾದ್ರು ಧಕ್ಕೆ ಐತೇನ? ಬಂಗಾರದಲ್ಲಿ ಆಭರಣಗಳು ತೋರ್ತಾವ, ಬಂಗಾರಕ್ಕೆ ಏನಾದ್ರು ಧಕ್ಕೆ ಆಗ್ತದೇನ? ಇಲ್ಲಲ್ಲ. ಅದೇ ರೀತಿ ಕೂಡ ಇಲ್ಲಿ ಹೇಳ್ತಾರ, ಭ್ರಾಂತಿಯಿಂದ ತೋರಿದಂತ ಜಗತ್ತು ನಿನ್ನ ಸ್ವರೂಪಕ್ಕೆ ಯಾವ ಹಾನಿ ಉಂಟು ಮಾಡಂಗಿಲ್ಲ. ಕನಸು ಬೀಳ್ತದೆ ಅಂದ್ರೆ ಕನಸಿನಲ್ಲಿ ಕಂಡಂತ ಕನಸು ನಮ್ಗೆ ಏನಾರು ಹಾನಿ ಮಾಡ್ತದೇನ? ಅದಕ್ಕೆ ಕನಸಿನೊಳಗೆ ಬಡತನವಾಗಿ ತಜ್ಜನಿತ ದುಃಖವನ್ನು ಎಚ್ಚರಳು ನೀಗಿದಂತ ಎಲ್ಲ ವಿಚಾರಗಳನ್ನ ಹೇಳ್ತಾರ ಅವರು. ಕನಸಿನೊಳಗ ಏನಾದ್ರೂ ತೋರಿದ್ದು ನಮಗ ಮತ್ತೆ ಕನಸಿನಿಂದ ಹೊರಗಡೆ ಬಂದ ನಂತರ ಅದು ನಮ್ಗೇನಾರು ಎಫೆಕ್ಟ್ ಕೊಡ್ತದೇನು, ಮಾಡ್ತದೇನು? ಒಬ್ನಿಗೆ ಕನಸಿನಾಗ ರಾಜ ಕೆಲಸ ಕೊಡ್ತೀನಿ ಅಂದಿದ್ನಂತೆ. ಮುಂಜಾನೆ ಎದ್ಗನ ರಾಜ ನನಗ ಕನಸಿನಲ್ಲಿ ಕೆಲಸ ಕೊಡ್ತೀನಿ ಅಂದಾನ ಅಂತ ಹೋದನಂತ. ಎಲ್ಲರೂ ನಕ್ಕರಂತ, ಇದಕ್ಕೆ ತೆಲಿಗಿನ ಕೆಟ್ಟದೇನೋ ಅಂತ. ಕನಸಿನಲ್ಲಿ ನಡೆದಂತ ಹೇಳಿದಂತ ರಾಜ ಮತ್ ಕಡಾಕ ಎಚ್ಚರಿಕೆಯ ಸ್ಥಿತಿಯಲ್ಲಿ ಹೋಗಿ ನನಗ ಕೆಲಸ ಕೊಡ್ತೀನಿ ಅಂತಿದ್ರೆ ನಂಬುತ್ತಾರನೇ ಯಾರಾದ್ರೆ? ಯಾಕಂದ್ರೆ ಮಿಥ್ಯೆ ಆಗಿರುವಂತದ್ದು, ಕನಸಿನಲ್ಲಿ ಹೇಳಿದಂಥದ್ದು ಮಿಥ್ಯೆ ಆಗಿರುವಂಥದ್ದು. ಹಂಗಾಗಿ ಈ ರೀತಿ ಅದು ಕನಸು ನಿನಗೆ ಯಾವ ರೀತಿ ಬಾಧೆ ಮಾಡಂಗಿಲ್ಲೋ ಅದೇ ರೀತಿ ನಿನ್ನ ಸ್ವರೂಪದಲ್ಲಿ ತೋರಿದಂತ ಈ ಜಗತ್ತು ನಿನಗ ಯಾವ ಬಾಧೆ ಉಂಟು ಮಾಡಂಗಿಲ್ಲ ನೋಡ್ರಿ. ಆದ್ರೆ ಗಗನಜ ವಿಪ್ರನ ಕತೆ ಅದನ್ನ ಸ್ವಲ್ಪ ಹೇಳ್ತಾರೆ. ಹೆಂಗದ್ರ ವಸಿಷ್ಠರು ಶ್ರೀ ರಾಮಚಂದ್ರನ ಕುರಿತು ಹೇಳುವಂಥದ್ದು ಇದು. ಪರಮಾರ್ಥ ಗೀತೆ ಯೋಗ ವಾಸಿಷ್ಠದಿಂದ ಆಯ್ದಂತ ಭಾಗ ಇದು. ಅವರು ಹೇಳ್ತಾರೆ, ಹೇ ರಾಮ, ಆಕಾಶಜ ಬ್ರಾಹ್ಮಣನ ಇಲ್ಲಿ ಈ ವಿಚಾರವನ್ನ ಕೇಳಲಿಕ್ಕೆ ಬಹಳ ಒಂಥರ ಮನೋಹರ ಆಗ್ಯದ ನೋಡ್ರಿ ರಾಮ ಅಂತ ಹೇಳ್ತಾರ ಅವರು. ಶ್ರೀರಾಮಚಂದ್ರನ ಗುರುಗಳು ಯಾರು ನೋಡ್ರಿ? ಭಗವಂತನ ಸ್ವರೂಪ ಆದಂತ ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮನೇ ಗುರುಗಳನ್ನ ಮಾಡ್ಕೊಂಡು ಈ ಜ್ಞಾನವನ್ನ ಪಡ್ಕೊಂಡಿದಾರ ಅವರು. ಅದಕ್ಕೆ ವಸಿಷ್ಠ ಗುರುಗಳು ಹೇಳ್ತಾರ, ಆಕಾಶದ ಬ್ರಾಹ್ಮಣಂದು ನಾನು ಹೇಳ್ಬೇಕಾದ್ರೆ ಆ ಕಥೆ ಬಹಳ ಮನೋಹರ ಆಗ್ಯದ. ಇದನ್ನ ಕೇಳೋದ್ರಿಂದ ಉತ್ಪತ್ತಿ ಪ್ರಕರಣ ಎಲ್ಲ ನಿನಗೆ ತಿಳಿತಿದಪ್ಪ ಅಂತೇಳಿ ಆಕಾಶದ ಈ ಹೆಸರುಳ್ಳಂತ ಬ್ರಾಹ್ಮಣ ಬಹಳ ಒಂದಷ್ಟು ಧಾರ್ಮಿಕ ಭಕ್ತಿ ಉಳ್ಳಂಥವನು ಇರ್ತಾನೆ. ಯಾವಾಗ್ಲೂ ಪ್ರಜೆಗಳ ಹಿತದಲ್ಲೇ ಇರ್ತಾನತ. ಅವನು ಬಹಳ ದಿವಸಗಳ ಒಂದು ಬದುಕಿದ್ರು ಕೂಡ ಆ ಮೃತ್ಯುವಿಗೆ ವಶ ಆಗ್ಲಿಲ್ಲತ. ಮೃತ್ಯು ಆತನ ಹತ್ರನೇ ಬರ್ಲಿಲ್ಲ. ಮತ್ತೆ ಎಲ್ರೇ ಬಹಳಷ್ಟು ಧಾರ್ಮಿಕವಾಗಿ ಮತ್ತ ಬಹಳ ಸಾತ್ವಿಕ ಭಾವದಿಂದ ಇರ್ತಾನತ. ಆದ್ರ ಆಗ ಮೃತ್ಯು ನಾನು ಕ್ರಮವಾಗಿ ಎಲ್ಲಾ ಪ್ರಾಣಿಗಳನ್ನ ತಿಂತೀನಿ, ಯಾಕಂದ್ರೆ ಮೃತ್ಯು ಒಂದನ್ನು ಬಿಡಂಗಿಲ್ಲ, ಎಲ್ಲವನ್ನ ಅದನ್ನ ತಗೊಂಡ್ಬಿಡ್ತದ ಮೃತ್ಯು. ಅದಕ್ಕೆ ಆದ್ರ ಈ ಗಗನಜ ವಿಪ್ರನನ್ನ ನಾನು ಯಾಕೆ ಭಕ್ಷಣೆ ಮಾಡಕ್ ಆಗ್ತಾ ಇಲ್ಲ? ಮಾಡುವುದಿಲ್ಲ. ಯಾಕಂದ್ರೆ ಅದನ್ನ ತಿನ್ನಕ್ ಆಗಂಗಿಲ್ಲ, ಅದನ್ನ ತನ್ನ ತೆಕ್ಕೆಯಲ್ಲಿ ತಗೊಳಿಕ್ ಆಗಂಗಿಲ್ಲ ಮೃತ್ಯುವಿಗೆ. ಕಲ್ಲಿನ ಮೇಲೆ ಅದನಾದ ಕತ್ತಿ ಆಟ ನಡೆಯದಂತೆ ನೋಡ್ರಿ. ಈ ಕಲ್ಲಿನ ಮೇಲ ಕತ್ತಿಯನ್ನ ನಾವು ಇದ್ ಮಾಡ್ತೀನಿ ಅಂದ್ರ ಅದ ಕತ್ತಿ ಆಟ ನಡೀತಿದನ್ ಕಲ್ಲಿನ ಮೇಲ ಇಲ್ಲ. ಅದ್ರಂಗ ಬ್ರಾಹ್ಮಣನಲ್ಲಿ ನನ್ನ ಶಕ್ತಿ ಬಹಳ ಕುಂಠಿತ ಆಗ್ತದ ಅಂತ ಹೀಗ ತನ್ನ ಮನದೊಳಗ ಆಲೋಚನೆ ಮಾಡ್ತಾ ಇರ್ತದ ಮೃತ್ಯು. ಅದನ್ನ ಹೆಂಗಾರ ಕೊಲ್ಲಬೇಕಂತ ಹೇಳ್ಬಿಟ್ಟು ಆ ಏನು ಗಗನಜ ಪುರಕ್ ಹೋಗ್ತದ ಮೃತ್ಯು. ಅದಕ್ಕ ಅಲ್ಲಿ ಆ ಪುರ ಬಹಳಷ್ಟು ಮೇಲೆ ಇರ್ತದ. ಅದು ಅಲ್ಲಿ ಮೃತ್ಯು ಪ್ರವೇಶ ಮಾಡ್ಬೇಕಂದ್ರ ಅಲ್ಲಿ ಆಗಂಗಿಲ್ಲ. ಅದಕ್ಕ ಅಲ್ಲಿರುವ ಎಲ್ಲರೂ ತಮ್ಮ ಕೆಲಸಗಳನ್ನ ಕರ್ಮಗಳನ್ನ ಅವರು ಯಾರು ತ್ಯಾಗ ಮಾಡ್ತಾ ಇರ್ಲಿಲ್ಲ. ಯಾವಾಗ ಮೃತ್ಯು ಬ್ರಾಹ್ಮಣನ ಗೃಹವನ್ನ ಪ್ರವೇಶ ಮಾಡುವುದಕ್ಕೆ ಅಲ್ಲಿ ಹೋಯಿತೋ ಅಲ್ಲಿ ಸಮಾಧಿಯ ವಿಘ್ನಗಳು ತಡೆಯೋದಕ್ಕಾಗಿ ಪೂರ್ವದಲ್ಲಿಯೇ ಪ್ರಕಾಶ ರೂಪದಿಂದ ಅಲ್ಲಿ ಏನಾಗ್ತದ, ಸಂಕಲ್ಪಿಸಲ್ಪಟ್ಟಂತ ಅಗ್ನಿಯು ಪ್ರಳಯ ಕಾಲದಲ್ಲಿ ಅಗ್ನಿಯಂತೆ ಮೃತ್ಯುವನ್ನ ದಹನ
ಮಾಡ್ಲಿಕ್ಕೆ ಪ್ರಾರಂಭ ಆಯಿತು ಅಲ್ಲಿ ಹೋದಾಗ, ಯಾರು ಗಗನಜ ಹತ್ರ ಹೋದಾಗ. ಮತ್ತೆ ಮೃತ್ಯು ಜಾಲಮಯವಾಗಿ ಅಗ್ನಿಮಾಲೆಯನ್ನ 2 ಭಾಗ ಮಾಡಿ ಬ್ರಾಹ್ಮಣನನ್ನು ಕಂಡು ತನ್ನ ಕೈಗಳಿಂದ ಎಳೆದುಕೊಳ್ಳಕ ಹೋಯ್ತು, ಪ್ರಯತ್ನ ಮಾಡ್ತು. ನೋಡ್ರಿ ಅಲ್ಲಿ ಬಂದು ಅದಕ್ಕೆ ವಿಘ್ನಗಳನ್ನ, ಮೃತ್ಯು ದೇವತೆ ಹೋದ್ರು ಕೂಡ ವಿಘ್ನಗಳನ್ನ ಮಾಡಕ್ ಬಂತು. ಆದ್ರೂ ಕೂಡ ಅವನು ಬಿಡಿಸಿ ಬಿಟ್ಟು ಬ್ರಾಹ್ಮಣನನ್ನ ತೆಕ್ಕೆಗೆ ಹಿಂಗ್ ಹಿಡ್ಕೊಳ್ಳಿಕ್ಕಂತ ಹೋಯ್ತದು. ಆದ್ರ ಸಂಕಲ್ಪ ಪುರುಷನನ್ನ ಹಿಡಿಯುವುದಕ್ಕೆ ಹೆಂಗ್ ಬರೋದಿಲ್ಲವೋ, ಅದ್ರ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದಂತ ಒಬ್ಬ ಪುರುಷನನ್ನ ಹಿಡಿಲಿಕ್ ಬರ್ತದೇನ? ಹಿಡಿಲಿಕ್ ಬರಂಗಿಲ್ಲಲ್ಲ. ಹಾಗೆ ಅತಿ ಬಲವಾದ ಮೃತ್ಯು ಆದ್ರೂ ಕೂಡ ಬ್ರಾಹ್ಮಣನನ್ನ ಕಂಡು ತನ್ನ 100 ಕೈಗಳಿಂದ ಮುಟ್ಟೋದಕ್ಕೂ ಕೂಡ ಅದಕ್ಕೆ ಶಕ್ತಿ ಬರಲಿಲ್ಲ. ಅನಂತರ ಮೃತ್ಯು ಸಕಲ ಸಂಶಯಗಳ ನಿರಸನ ಮಾಡುವಂತ ಯಮರಾಜನನ್ನು ಕುರಿತು ಹೇಳ್ತಾನ, ಹೇ ವಿಭು, ಈ ಆಕಾಶಜ ಬ್ರಾಹ್ಮಣನನ್ನ ನನಗೆ ಯಾಕೆ ಅದನ್ನ ತಿನ್ನಕ್ ಆಗ್ತಾ ಇಲ್ಲ ಅಂತ ಕೇಳಿದಾಗ ಆಗ ಯಮ ಹೇಳ್ತಾನ, ಹೇ ಮೃತ್ಯುವೆ, ನೀನ್ ಒಂದೇ ಎಷ್ಟು ಸಾಮರ್ಥ್ಯದಿಂದ ಹೊಡೆದ್ರು ಕೂಡ ನೀನು ಸಮರ್ಥ ಆಗಂಗಿಲ್ಲ. ಅವನನ್ನ ಸಂಹಾರ ಮಾಡ್ಬೇಕಾದ್ರೆ ಅವನ ಕರ್ಮಗಳೇ ಕಾರಣಗಳಾಗಿರ್ತಾವ ಹೊರತು ಬೇರೆ ಏನು ಇಲ್ಲ. ಆದ್ರಿಂದ ನೀನು ಆ ಬ್ರಾಹ್ಮಣನ ಪ್ರಯತ್ನದಿಂದ ಸಂಹಾರ ಮಾಡ್ಬೇಕಾದ್ರ ಸಂಹಾರ ಮಾಡೋದಕ್ಕ ಮೂಲ ಕಾರಣಗಳದ ಅವನ ಕರ್ಮಗಳನ್ನ ಹುಡುಕು ಅಂತ ಹೇಳ್ತಾನಂತ. ಹುಡುಕಿದ್ರೆ ಅಲ್ಲಿ ಯಾವ ಕರ್ಮಗಳು ಇರಂಗಿಲ್ಲ ಅತಗ, ಯಾಕಂದ್ರೆ ಆ ಕರ್ಮಗಳನ್ನು ಹುಡುಕಿ ಕರ್ಮಗಳ ಸಹಾಯದಿಂದ ಆ ಬ್ರಾಹ್ಮಣನ ಕೊಂದು ಬಿಡುವಿ ಅಂತ ಹೇಳ್ತಾನ. ಆಗ ಮೃತ್ಯು ಏನ್ ಮಾಡ್ತದ, ಯಾವ ದೇಶದಲ್ಲಿ ಇವ್ನ ಕರ್ಮ ಆದಂತ ಹುಡುಕ್ಲಕ್ಕ ಯೋಚನೆ ಮಾಡಿದ್ರ ಎಷ್ಟು ತಿರುಗಿದ್ರು ಕೂಡ ಯಾವ ಕರ್ಮಗಳು ಸಿಗಂಗಿಲ್ಲ ಅತಗ. ಈ ಯಾವ್ದು ಆಕಾಶಜ ಬ್ರಾಹ್ಮಣನ ಕರ್ಮಗಳು ಸಿಗಂಗಿಲ್ಲ. ಆದ್ರೆ ಎಷ್ಟು ಹುಡುಕಿದ್ರು ಅದ ಸಿಗಂಗಿಲ್ಲ ಅಂದ್ರೆ ಯಮರಾಜ ಪ್ರಭು ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲಲ್ಲ, ಹೆಂಗ್ ಮಾಡೋದು ಅಂತ ಹೇಳಿದಾಗ ಆ ಮೃತ್ಯುವೆ ಹೇಳ್ತದ, ನೋಡು ಆಕಾಶಜ ಬ್ರಾಹ್ಮಣನ ಕರ್ಮ ಯಾವ್ದು ಇಲ್ಲ. ಆ ಬ್ರಾಹ್ಮಣನು ಕೇವಲ ಆಕಾಶದಿಂದಲೇ ಹುಟ್ಟಿದಾನತ. ಅದಕ್ಕೆ ಆಕಾಶದಿಂದ ಹುಟ್ಟಿರ್ತಾನೆ. ಯಾವನ ಆಕಾಶದಿಂದ ಹುಟ್ಟಿದಾನ ಅವನು ಆಕಾಶದಿಂದ ನಿರ್ಮಲ ಆಗಿರ್ತಾನ. ಆತ ಎಲ್ಲಿ ನಿನ್ ಕೈ ಸಿಗ್ತಾನೆ ಹೇಳ್ರಿ? ಸತ್ಯ ಅದೇನ? ಆಕಾಶಜ ಅಂದ್ರೆ ಆಕಾಶದಿಂದ ಹುಟ್ಟಿದಂತ ಬ್ರಾಹ್ಮಣ ಸತ್ಯ ಅದಾನೇನು? ಇಲ್ಲ. ಆಕಾಶ ಹೆಂಗ್ ನಿರ್ಮಲ ಆಗ್ಯದ ಅದ್ರಂಗ ಅತ್ತ ಆಗ್ಯಾನ. ಅದಕ್ಕೆ ಆತನ ಕರ್ಮಗಳು ಎಲ್ಲಿ ಸಿಗಂಗಿಲ್ಲ. ಅದು ಸುಳ್ಳು ನೋಡಪ್ಪ, ಹಂಗೆ ಇಡ್ಲಿಕ್ಕೆ ಹೋಗ್ತೀನಿ ಅನ್ನೋದು ಸುಳ್ಳಾಗ್ತದ. ಅದಕ್ಕ ಇಲ್ಲಿ ಕೂಡ ಇಲ್ಲಿ ಹೇಳ್ತಾರ, ಅಭಿಮಾನ, ರಾಗ, ದ್ವೇಷ ಕರ್ಮಗಳು ಯಾವ ಆತಿಗಿಲ್ಲ. ಅದಕ್ಕ ತತ್ವಜ್ಞಾನೋದಯ ಆದ ನಂತರ ಪ್ರಾರಬ್ಧ ಕರ್ಮ ಭೋಗದಿಂದ ನಿವೃತ್ತಿ ಆಗ್ತದ. ಪ್ರಾರಬ್ಧ ಕರ್ಮ ಏನಾಗ್ತದ? ಈ ಭೋಗದಿಂದ ನಿವೃತ್ತಿ ಆಗ್ತದ. ಯಾವಾಗ? ತತ್ವ ಜ್ಞಾನ ಆದ್ಮೇಲ. ಅದಕ್ಕ ಆಗಾಮಿ ಕರ್ಮ ಅದು ಸಂಚಿತ ಕರ್ಮ, ಆಗಾಮಿ ಕರ್ಮ ಮತ್ತೆ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಇರ್ತದೆ. ಸಂಚಿತ ಕರ್ಮ ಸುಟ್ಟು ಭಸ್ಮ ಆಗ್ತದ ಜ್ಞಾನ ಆದ್ಮೇಲೆ. ಆಗಾಮಿ ಕರ್ಮ ಅಂದ್ರೆ ಮುಂದೆ ಯಾವುದು ಪಾಪ ಪುಣ್ಯದ ಲೇಪನ ಅಲ್ಲಿ ಇರಂಗಿಲ್ಲ ಅಂತ ಇಲ್ಲಿ ಹೇಳತ್ತಾರ. ಈ ರೀತಿಯಾಗಿ ಎಲ್ಲ ಮಿಥ್ಯ ಐತಕ, ಎಲ್ಲ ಸಂಕಲ್ಪದಿಂದನೇ ಇಷ್ಟೆಲ್ಲ ನಡೆದದ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರ. ಮತ್ತೆ ಮುಂದಿನ ನುಡಿ ನಾಳೆ ಮಾತಾಡೋಣ. ಬಹಳ ವಿಶೇಷವಾಗಿ ಹೇಳ್ತಾರ. ಯಾಕಂದ್ರೆ ಈ ಜಗತ್ತು ಒಂದು ಮನಸ್ಸಿನಿಂದ ಕಲ್ಪನೆಯಿಂದ ಆದಂತ ಜಗತ್ತು. ವಿಚಾರ ಮಾಡಿದ್ರೆ ಇದು ಮಿಥ್ಯೆ ಆಗಿರುವಂಥದ್ದು. ಅದಕ್ಕೆ ಇದನ್ನ ಮುಖ್ಯವಾಗಿ ವಿಚಾರ ಮಾಡ್ಬೇಕಾದಂಥದ್ದು. ಮನುಷ್ಯನಾಗಿ ಹುಟ್ಟಿ ಬಂದದಕ್ಕೆ ಈ ಸಾರ್ಥಕವಾದಂತ ಇದು ಕೆಲಸ ನೀ ಮಾಡ್ಕೊಳ್ಳೇಬೇಕಾಗ್ತದ ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಮತ್ತೆ ನಾಳೆ ನುಡಿಯಲ್ಲಿ ಕೂಡ ಬಹಳ ಅದ್ಭುತವಾದಂತ ವಿಚಾರ ಹೇಳ್ತಾರ. ನೋಡೋಣ. ಒಂದೆರಡು ಮಂದಿ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ